Hi everyone, today I am going to discuss about general knowledge questions. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸಾಮಾನ್ಯ ಜ್ಞಾನ ಮಾದರಿ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣಂತೆ. ಇಲ್ಲಿ ಮೊದಲನೇದಾಗಿ ಪ್ರಶ್ನೆ 1, ಹೇಳಿಕೆಯನ್ನು ಪರಿಶೀಲನೆ ಮಾಡಿರಿ. ಈ ಕೆಳಗೆ 4 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿಯಾಗಿದೆ, ಸೂಕ್ತವಾದದ್ದು ಯಾವುದು ಅಂತ ನೋಡೋಣ. 1ನೇದು, ಶೆಡ್ಯೂಲ್ಡ್ ಬ್ಯಾಂಕ್ ಸ್ಥಾನ ಪಡೆಯಬೇಕಾದರೆ ಆ ಬ್ಯಾಂಕುಗಳ ಅಧಿಕೃತ ಬಂಡವಾಳ 5 ಲಕ್ಷ ಇರಬೇಕು. 2ನೇದು, ರಿಸರ್ವ್ ಬ್ಯಾಂಕು ನೋಟುಗಳ ಮುದ್ರಣದಲ್ಲಿ ಗರಿಷ್ಠ ಬಂಡವಾಳ ಪದ್ಧತಿಯನ್ನು ಅನುಸರಿಸುತ್ತದೆ. 3ನೇದಾಗಿ, ಸಹಕಾರಿ ಪತ್ತಿನ ಸಂಘಗಳು ಕೇವಲ ಅಲ್ಪಾವಧಿ ಸಾಲ ಒದಗಿಸುತ್ತವೆ. 4ನೇದು, ಬೇಳೆ ಸಾಲ ಅಲ್ಪಾವಧಿ ಸಾಲವಾಗಿದೆ. ಮೇಲಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ನೀವಿಲ್ಲಿ ನೋಡ್ಬೋದು 4 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ, ಯಾವುದೂ ಅಲ್ಲ. ಅಂದರೆ ಈ ಮೇಲೆ ಕೊಟ್ಟಂಥ 4 ಹೇಳಿಕೆಗಳು ಕೂಡ ಸರಿಯಾಗಿವೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಬ್ಯಾಂಕ್ ನೋಟ್ಸ್ ಪ್ರೆಸ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನಾಸಿಕ್, ಬಿ ದೇವಾಸ್, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವಾಸ್. ಬ್ಯಾಂಕ್ ನೋಟ್ಸ್ ಪ್ರೆಸ್ ಎಲ್ಲಿದೆ ಅಂದರೆ ದೇವಾಸ್ನಲ್ಲಿದೆ. ಓಕೆ. ನೆಕ್ಸ್ಟ್ ಅದೇ ರೀತಿಯಾಗಿ 3ನೇ ಪ್ರಶ್ನೆ, ಭಾರತದ ಪ್ರಥಮ ಪೇಮೆಂಟ್ ಬ್ಯಾಂಕ್ ಯಾವುದು? ಆಪ್ಷನ್ ಎ ಪೇಟಿಎಮ್, ಆಪ್ಷನ್ ಬಿ ಫೋನ್ಪೇ, ಆಪ್ಷನ್ ಸಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಆಪ್ಷನ್ ಡಿ ಜಿಯೋ ಪೇಮೆಂಟ್ ಬ್ಯಾಂಕ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿಯಾಗಿ 4ನೇ ಪ್ರಶ್ನೆ, ರಾಷ್ಟ್ರೀಯ ಇಂಧನ ನೀತಿಗೆ ಸಂಬಂಧಪಟ್ಟ ಆಯೋಗ ಯಾವುದು? ಆಪ್ಷನ್ ಎ ಯಾವುದು? ಮಶಲ್ಕರ್ ಆಯೋಗ, ಆಪ್ಷನ್ ಬಿ ಸ್ವಾಮಿನಾಥನ್ ಆಯೋಗ, ಆಪ್ಷನ್ ಸಿ ನಚಿಕೇತ್ ಮೋರೆ, ಆಪ್ಷನ್ ಡಿ ಶಿವರಾಮನ್ ಸಮಿತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ. ಯಾವುದಂದರೆ ಆಪ್ಷನ್ ಎ ಮಶಲ್ಕರ್ ಆಯೋಗ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಜಗತ್ತಿನ ಶ್ರೇಷ್ಠ ಕಂಪನಿಯಾದ ಆ್ಯಪಲ್ನ ಧ್ಯೇಯ ವಾಕ್ಯ ಯಾವುದು? ಓಕೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಆಪ್ಷನ್ ಎ ಕನೆಕ್ಟಿಂಗ್ ಪೀಪಲ್, ಆಪ್ಷನ್ ಬಿ ಥಿಂಕ್ ಡಿಫರೆಂಟ್, ಆಪ್ಷನ್ ಸಿ ಐಡಿಯಾ ಫಾರ್ ಲೈಫ್, ಆಪ್ಷನ್ ಡಿ ಇಟ್ ಗಿವ್ಸ್ ಯು ವಿಂಗ್ಸ್. ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಆ್ಯಪಲ್ನ ಧ್ಯೇಯ ವಾಕ್ಯ ಆಪ್ಷನ್ ಬಿ ಥಿಂಕ್ ಡಿಫರೆಂಟ್. ನೆಕ್ಸ್ಟ್ ಒನ್, ಈ ಕೆಳಗಿನ ಯಾವ ಕಂಪನಿ ಮಹಾನವರತ್ನ ಸ್ಥಾನಮಾನ ಪಡೆದಿಲ್ಲ? ಆಪ್ಷನ್ ಎ ಹಿಂದೂಸ್ತಾನ್ ಪೆಟ್ರೋಲಿಯಂ, ಆಪ್ಷನ್ ಬಿ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಆಪ್ಷನ್ ಸಿ ಕೋಲ್ ಇಂಡಿಯಾ ಲಿಮಿಟೆಡ್, ಆಪ್ಷನ್ ಡಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೇನೋ ಮಹಾನವರತ್ನ ಸ್ಥಾನಮಾನ ಪಡೆದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಮಧ್ಯಪ್ರದೇಶ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಬೆಳೆಯುತ್ತದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆಯನ್ನು ಬೆಳೆಯುತ್ತದೆ. ಓಕೆ, ಥ್ಯಾಂಕ್ ಯು.